ಬಿಜೆಪಿಯವರು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಏನೆಲ್ಲ ಹೇಳಿದ್ರು ರಾಮಲಿಂಗಾರೆಡ್ಡಿ ಅವರು, ಬನ್ನಿ ನೋಡೋಣ. ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವ್ರ ಜೊತೆಲಿದ್ದೇನೆ. ಸರ್, ಈಗ ಕಾವೇರಿ ನೀರು ಹರಿಸೋ ವಿಚಾರವಾಗಿ ಎಲ್ಲೊಂದ್ ಕಡೆ ನಮ್ಮ ರಾಜ್ಯಕ್ಕೆ ಹಿಂದೇಟಾಯ್ತಾ ಅನ್ನೋ ಒಂದು ಪ್ರಶ್ನೆ ಬರ್ತೀವಿ. ಯಾಕಂದ್ರೆ CWMA ಕೂಡ CWRC ಆದೇಶವನ್ನು ಎತ್ತಿಡಿದಿದೆ. ನಮ್ಮ ನಿಲುವು ಏನಾಗಿರುತ್ತೆ ಸರ್? CWRC ರೆಗ್ಯುಲೇಟರಿ ಕಮಿಟಿ ಅಪೀಲ್ ಹಾಕ್ಕೊಂಡ್ವಿ. CWMAನಲ್ಲೂ ಕೂಡ ಅಪೀಲ್ ಮಾಡಿದ್ದಾರೆ. ಆಮೇಲೆ ಈಗ ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದೀವಿ. ಅವರು ಸಲಹೆ ಸೂಚನೆ ಕೊಟ್ಟ ಮೇಲೆ ಮುಂದಿನ ಹೆಜ್ಜೆ ಏನಿಡಬೇಕು ಅಂತ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಆಮೇಲೆ ಸುಮಾರು ಒಂದು 25-30 ವರ್ಷದಿಂದ ಯಾರ್ಯಾರು ಸರ್ಕಾರಗಳು ಬದಲಾವಣೆ ಆಗಿರ್ಬೋದು, ನಮ್ಮ ಅಡ್ವೈಸರ್ಸ್ ಇದ್ದಾರಲ್ಲ, ಟೆಕ್ನಿಕಲ್ ಅಡ್ವೈಸರ್ಸು, ಅವರೇ ಇವತ್ತು ಇರೋದು. ಅದರಲ್ಲೇನು ಬದಲಾವಣೆ ಏನೂ ಇಲ್ಲ. ಹಿಂದೆ BJP ಸರ್ಕಾರ, JDS ಸರ್ಕಾರ, ಆಯಾ ಸರ್ಕಾರಗಳಲ್ಲಿ ಇದ್ದಂಥ ಅಡ್ವೈಸರ್ಸೇ ಈಗಲೂ ಇರೋದು. SCSಗಳು ಮಾತ್ರ ಬದಲಾವಣೆ ಆಗಿದೆ. ವಾದ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಟೆಕ್ನಿಕಲ್ ಅಷ್ಟೇ. ಎಲ್ಲ ಟೆಕ್ನಿಕಲ್ ಅಂದರೆ ನಮ್ಮಲ್ಲಿ ನೀರಿನ ಲಭ್ಯತೆ ನಮಗೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿಕೊಂಡೇ ವಾದ ಮಾಡಿರೋದು ಅಷ್ಟೇ. ಇದರಲ್ಲೇನು ಭಾಷಣ ಏನೂ ಇಲ್ಲ. ಎಲ್ಲ ಪಾಯಿಂಟ್ ಬೈ ಪಾಯಿಂಟ್ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಇದು ವಾದ ಮಾಡೋದು. ಈಗ ಒಂದು ದಾರಿ ಅಪೀಲು CWMAಗೆ ಹೋಗಿದ್ರಿ. ನೆಕ್ಸ್ಟ್ ಮಾತಾಡಲ್ಲ, ವಿಪಕ್ಷದ ನಾಯಕರನ್ನು ಕರೆದಿದ್ದೀವಿ. ಅವ್ರೇನು ಅಡ್ವೈಸ್ ಮಾಡ್ತಾರೆ ಆಮೇಲೆ ಹೇಳ್ತೀವಿ. ಆಮೇಲೆ ಬರುತ್ತೆ ಅಂದ್ಬಿಟ್ಟು ಅವ್ರನ್ನ ಕರೆಯೋದು ಚೆನ್ನಾಗಿರತ್ತಾ? ಅವ್ರು ಬಂದ್ಮೇಲೆ ತೀರ್ಮಾನ ತಗೊಳ್ತೀವಿ. ಸರ್, ಈಗ ಪ್ರತಿಭಟನೆ ಸ್ಟಾರ್ಟ್ ಆಗಿದೆ ಸರ್. ಮತ್ತೊಮ್ಮೆ ಕನ್ನಡ ಪರ ಹೋರಾಟಗಾರರು ಇರ್ಬೋದು, ವಿಪಕ್ಷ ಕೂಡ ಇರ್ಬೋದು, ಅಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತೀವಿ. ನಾವು ನೀರು ಬಿಡೋದಿಲ್ಲ ಅಂತ ಹೇಳಿದ್ದೀವಿ ಅಲ್ವಾ? ವಿಪಕ್ಷದ ನಾಯಕರನ್ನು ಕರೆದಿದ್ದೀವಿ. ಕರೆದು ಅವ್ರ ಅಭಿಪ್ರಾಯ ತಗೊಳ್ತೀವಿ. ನಾವೇನೋ ನೀರು ಬಿಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ರೆ ಪ್ರತಿಭಟನೆ ಮಾಡೋದ್ರಲ್ಲಿ ಅರ್ಥ ಇರ್ತಿತ್ತು. ನಾವೇನು ಆ ಥರ ತೀರ್ಮಾನ ತೊಗೊಂಡಿಲ್ವಲ್ಲ, ನೀರು ಬಿಡೋದಿಲ್ಲ ಅಂತಲೇ ಹೇಳಿದ್ದೀವಿ. ಆಮೇಲೆ ವಿಪಕ್ಷ ನಾಯಕರೆಲ್ಲ ಬರಲಿ, ಕೂತು ತೀರ್ಮಾನ ಮಾಡಿ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದನ್ನು ಆಮೇಲೆ ತೀರ್ಮಾನ ಮಾಡೋಣ. ರಾಜಕೀಯ ಮಾಡುವಂಥ ಅವಶ್ಯಕತೆ ಇಲ್ಲ. ಕುಡಿಯೋ ನೀರಿನ ವಿಚಾರವಾಗಿ ಎಲ್ಲ ಪಕ್ಷಗಳು ನಮ್ಮ ಜೊತೆ ಹೆಜ್ಜೆ ಹಾಕಬೇಕು. ಯಾವುದೇ ಕಾರಣಕ್ಕೂ ನಾವು ನೀರನ್ನು ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಪಕ್ಷಗಳು ಇದರಲ್ಲಿ ರಾಜಕೀಯ ಮಾಡೋದು ಬೇಡ. ನಾವು ರೈತರ ಪರವಾಗಿದ್ದೇವೆ. ಸರ್ಕಾರದ ಜೊತೆಗೆ ವಿಪಕ್ಷ ಕೂಡ ಈ ವಿಚಾರದಲ್ಲಿ ನಮ್ಮ ಜೊತೆಲಿ ಇರಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಮಹತ್ವದ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಹಿರಿಯ ಅಧಿಕಾರಿಗಳೊಂದಿಗೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಆಗಸ್ಟ್ 3ನೇ ತಾರೀಕು ತಮಿಳುನಾಡು CM ಆಗಮನಿಸ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಸಭೆ ನಡೆಸಲಾಗ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸೋದಕ್ಕೆ CWMA ಆದೇಶ ಕೊಡ್ತಾ ಇದ್ದ ಹಾಗೆಯೇ ಮತ್ತೊಂದೆಡೆ ಮೇಕೆದಾಟು DPRನ ಕೂಡ CWC ವಾಪಸ್ ಕಳುಹಿಸಿದೆ. ಈ ವಿಷಯಗಳ ಬಗ್ಗೆ CM ವಿಜಯ್ ಜೊತೆ ಚರ್ಚಿಸುವ ಬಗ್ಗೆ ಇವತ್ತು ಮಾತುಕತೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. CM DK ಶಿವಕುಮಾರ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೀತಾ ಇದೆ. MA ಏನು ಆದೇಶವನ್ನು ಕೊಟ್ಟೈತೆ, ಅದರ ವಿರುದ್ಧ ಈಗ MB ಪಾಟೀಲ್ ಏನು ಹೇಳಿದ್ರು ಅಂತ ನೋಡ್ಕೊಂಡು ಬರೋಣ. ನೋಡಿ, ಈಗ ಮುಖ್ಯಮಂತ್ರಿಗಳು ಒಂದು ಸರ್ವ ಪಕ್ಷಗಳ ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ನಮಗೆ ನೀರಿಲ್ಲ, ನಾವು ಅದಕ್ಕೆ ಅಪೀಲನ್ನು ಕೂಡ ಮಾಡುವಂಥ ನಿರ್ಣಯ ಕೈಗೊಳ್ಬೋದು ಸುಪ್ರೀಂ ಕೋರ್ಟ್ನಲ್ಲಿ, ಆಮೇಲೆ CWMAಲಿ. ಈಗ ಸಂಕಷ್ಟ ಇದ್ದ ಸಂದರ್ಭದಲ್ಲಿ ನಮಗೆ ನೀರಿನ ಕೊರತೆ ಇದ್ದಾಗ ಇವತ್ತು ಏನು CWMA ಡಿರೆಕ್ಷನ್ಸ್ ಕೊಟ್ಟಿದ್ದಾರೆ ಇದನ್ನು ಪಾಲನೆ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಯಾಕಂದರೆ ಬೆಂಗಳೂರು ಕುಡಿ ನೀರು ರೈತರಿಗೆ ಮತ್ತು ಬೇರೆ ಕುಡಿಯೋಕ್ಕೆ ನೀರಿಗೇ ನಮಗೆ 4 ತಿಂಗಳಿಗೆ ಅಷ್ಟೇ ಇದೆ, 4 ತಿಂಗಳು ಇರೋದು. ಹೀಗೆಲ್ಲ ಇರೋದ್ರಿಂದ ಸರ್ವಪಕ್ಷದ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಸೆಂಟ್ರಲ್ ವಾಟರ್ ಕಮಿಷನು CWMAಗೆ ಅಲ್ಲಿ ಇವರು ಏನು ಮಾಡ್ತಾಯಿದ್ರು, ಅಲ್ಲಿ ಅದಕ್ಕೆ ರಾಜಕೀಯ ಬಳಸಕ್ಕೆ ಹೋಗೋದಿಲ್ಲ. ಜಲ ನೆಲ ಭಾಷೆ ಬಂದಾಗ ನಾವೆಲ್ಲರೂ ಒಕ್ಕಟ್ಟಿರಬೇಕಾಗ್ತದೆ. ನಾನು ಈ ಹಂತದಲ್ಲಿ ಏನಾದರೂ ಮಾತಾಡಿ ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಅವರು ಕೂಡ ಕೇಂದ್ರ ಸಚಿವರುಗಳಿದ್ದಾರೆ, MPs ಇದ್ದಾರೆ, ಎಲ್ಲರೂ ಕೂಡ ಒತ್ತಾಯ ಮಾಡಬೇಕಾಗ್ತದೆ, ಹೋಗಿ ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ ಸೆಂಟ್ರಲ್ ವಾಟರ್ ಕಮಿಷನ್. ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಾತನಾಡ್ತಿದ್ದಾರೆ. ಏನು ಮಾತನಾಡ್ತಿದ್ದಾರೆ ಬನ್ನಿ ನೋಡೋಣ. ಶಾಸಕ ಮಿತ್ರರಾಗಿರ್ತಕ್ಕಂಥ ಶ್ರೇಯಸ್ ಅವರು, ನಾಗೇಂದ್ರ ಅವರು, ನಮ್ಮ ಜಿಲ್ಲೆ ಅಧ್ಯಕ್ಷರು ಸುಬ್ಬಣ್ಣ ಅವರು, ನಮ್ಮ ಮಂಡ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಇಂದೇಶ್ ಅವರು, ನಮ್ಮ ಹಿರಿಯರಾಗಿರ್ತಕ್ಕಂಥ CT
ಸಚಿವರು ಇರ್ತಕ್ಕಂಥ ಕೊಳ್ಳೇಗಾಲದ ಮಹೇಶ್ ಅಣ್ಣ ಅವರು, ಸತೀಶ್ ನಾಗೇಂದ್ರ ಅವರು ಆದಿಯಾಗಿ ಮೈಸೂರು, ಮಂಡ್ಯ, ಹಾಸನ ಈ ಜಿಲ್ಲೆಗಳಿಂದ ರೈತರು ನಮ್ಮ ದೊಡ್ಡ ಸಂಖ್ಯೆಯಲ್ಲಿ ಹೋರಾಟಕ್ಕೆ ಬಂದಿದ್ದಾರೆ. ಬಂಧುಗಳೇ, ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಮೇಕೆದಾಟು ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದು ಪಾಪ ಯಾಕೋ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಬಂದ ಮೇಲೆ, ಅಧಿಕಾರದ ಗದ್ದುಗೆ ಏರಿದ ಮೇಲೆ ರೈತರು ಕೂಡ ಮರ್ತೋಗಿದೆ, ರೈತರ ಸಂಕಷ್ಟನೂ ಕೂಡ ಅವರ ಕಣ್ಣಿಗೆ ಕಾಡ್ತಾ ಇಲ್ಲ. ಹಿಂದೆ ಏಪ್ರಿಲ್ ಮೇನಲ್ಲೇನೆ ಯಾವ್ಯಾವ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು, ಬರುವ ಮುನ್ಸೂಚನೆಯನ್ನ ಅವತ್ತಿನ ಕೇಂದ್ರ ಸರ್ಕಾರ ನೀಡಿದ್ರೂ ಸಹ ಮುಖ್ಯಮಂತ್ರಿ ಕುರ್ಚಿ ಕಾಳಗದಲ್ಲಿ ಮರೆತಂತ ಕಾಂಗ್ರೆಸ್ ಸರ್ಕಾರ ರೈತರ ರಕ್ಷಣೆಯನ್ನ ಮಾಡದೇನೆ ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡಿರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಇವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೇಳಕ್ಕೆ ಇಷ್ಟಪಡ್ತೇನೆ, ನೀವೇ ಬೃಹತ್ ನೀರಾವರಿ ಸಚಿವರಾಗಿದ್ರೆ, ಉಪಮುಖ್ಯಮಂತ್ರಿಗಳಾಗಿದ್ರೆ ಯಾಕೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ನೀವು ಮುಂದಾದ ನಿಮ್ಮ ಸರ್ಕಾರ? ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಗಳಾದ್ಮೇಲೆ ಕಳೆದ ಒಂದು ತಿಂಗಳಲ್ಲಿ 10 ಬಾರಿ ದೆಹಲಿಗೆ ಪ್ರಯಾಣ ಮಾಡಿ ಬಂದ್ರೆ, 10 ಬಾರಿ ದೆಹಲಿಗೆ ಹೋಗಿ ಬಂದ್ರೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮನೆ ಹೊರಗಡೆ ಗೇಟ್ ಹತ್ರ ಕಾಯ್ತಾ ನಿಂತ್ಕೊಂಡಿದ್ರಿ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಂತೇಳಿ. ಆಗ ಒಂದು ಬಾರಿ ಅದನ್ನು ಕೂಡ ಮುಖ್ಯಮಂತ್ರಿಗಳಾಗಿ ಒಂದು ಬಾರಿ ಆದರೂ ಕೂಡ ಕಾವೇರಿ ಕೊಳ್ಳದ ರೈತರ ರಕ್ಷಣೆನ ಮಾಡಬೇಕು ಅಂತೇಳಿ ದೆಹಲಿಯಲ್ಲಿ ಕೂತ್ಕೊಂಡು ನ್ಯಾಯವಾದಿಗಳ ಜೊತೆ ಸಭೆಯನ್ನ ಮಾಡಲಿಲ್ಲ, ಮೀಟಿಂಗ್ ಅನ್ನ ಮಾಡಲಿಲ್ಲ ಅಡ್ವೊಕೇಟ್ಸ್ ಜೊತೆಲಿ. ಅವ್ರು 16 ಬಾರಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಂತ ದೆಹಲಿಗೆ ಹೋಗಿ ಬಂದ್ರಿ. ಇದು ಗೊತ್ತಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ಎಷ್ಟು ಸಲ ಬೇಕಾದ್ರೂ ದೆಹಲಿಗೆ ಹೋಗ್ತೀರಿ. ಅದು ನಾಡಿಗೆ ಅವರು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತರ ರಕ್ಷಣೆಗೋಸ್ಕರ, ಕಾವೇರಿ ಕೊಳ್ಳದ ರೈತರ ರಕ್ಷಣೆ ಮಾಡೋದಕ್ಕೆ ನಿಮಗೆ ದೆಹಲಿಗೆ ಹೋಗಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಹೇಳಿಕೆಯನ್ನು ನೀವು ಕೊಡ್ತೀರಿ, ಏನು ಸರ್ವ ಪಕ್ಷದ ಸಭೆಯನ್ನು ಕರೀತಾರೆ ಅಂತೇಳಿ ನನ್ನ ಮುಖ್ಯಮಂತ್ರಿ ಘೋಷಣೆ ಮಾಡಿರುವಂತದ್ದು. ನಿನ್ನೆ ಹೇಳ್ತಾರೆ ಸರ್ವಪಕ್ಷದ ಸಭೆಯನ್ನು ಕರಿತೇವೆ ಅಂತೇಳಿ. ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತ ಹೇಳ್ತಾರೆ. ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದಂಗೆ ತಮಿಳುನಾಡಿಗೆ ಹಿಂದೆ ಏಪ್ರಿಲ್ ಮೇನಲ್ಲೇನೆ ಜೂನ್ನಲ್ಲಿ 3.5 TMC ನೀರನ್ನು ಹರಿಬಿಟ್ಟು ತಮಿಳುನಾಡವರಿಂದ ನೀರೇ ಕೇಳಲಿಲ್ಲ. ಅವಾಗಲೂ 3.5 TMC ನೀರು ಬಿಡಬೇಕಾದ್ರೆ ಸರ್ವಪಕ್ಷ ಸಭೆ ಕರಿಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ ಡಿ.ಕೆ. ಶಿವಕುಮಾರ್ ಅವರೇ? ಅವತ್ತು ನೀರು ಬಿಡಬೇಕಾದ್ರೆ ವಿಪಕ್ಷದವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ಲ. ಈಗ ತಮಿಳುನಾಡು ಮುಖ್ಯಮಂತ್ರಿಗೆ ಖುಷಿ ಪಡ್ತಕ್ಕೋಸ್ಕರ ನೀರು ಬಿಟ್ಟು ಈಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ನೀರು ಬಿಡೋದಕ್ಕೆ ಕೇಳಿದ್ದಾರೆ ಅಂತ ಹೇಳಿ ಈಗ ಕಪಟ ನಾಟಕವನ್ನು ಆಡ್ತಾ ಇದ್ದೀರಿ. ರೈತರ ಪರವಾಗಿ ಮಸಾಲೆ ಕಣ್ಣೀರು ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಮಸಾಲೆ ಕಣ್ಣೀರನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ. ಯಾವ ಪುರುಷಾರ್ಥಕ್ಕೋಸ್ಕರ ನೀವು ತಮಿಳುನಾಡಿಗೆ ಮುಂಚಿತವಾಗಿ ನೀರು ಬಿಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಗೊತ್ತಿದೆ.